ಮುಳಬಾಗಿಲು ತಾಲೂಕಿನ ಸಮಸ್ತ ರೈತಾಪಿ ವರ್ಗದ ಜನರಿಗೆ ಹೊಂದಿಸ್ತಾ ನಮ್ಮ ಮುಳಬಾಗಿಲು ತಾಲೂಕಿನ PAPCMS ಸೊಸೈಟಿ 5 ವರ್ಷ ಆಡಳಿತ ಮಂಡಳಿ ಅಧಿಕಾರ ಅವಧಿನಲ್ಲಿ ನಾವೆಲ್ಲ 5 ವರ್ಷ ಏನು ಅಧಿಕಾರ ಆಡಳಿತ ಅವಧಿ ಮುಗಿಸಿ ಕಡೆಗೆ ಸಹಕಾರ ಸಪ್ತಾಹ ವಾರ ಈ ಒಂದು ಯೋಜನೆಯನ್ನು ಇಲ್ಲಿ ನಮ್ಮ ಒಂದು ಸೊಸೈಟಿ ಕಡೆಯಿಂದ ನಡೆಸ್ಕೊಂಡು ಜನರಿಗೆ ನಾನಾ ರೀತಿಯ ಸಪ್ತಾಹದಲ್ಲಿ ಯೋಜನೆಗಳು ಸವಲತ್ತುಗಳನ್ನ ಒದಗಿಸೋದಕ್ಕೆ ಇವಾಗ ಮಣ್ಣಿನ ಪರೀಕ್ಷೆ ಇರ್ಬೋದು, ಮತ್ತು ಔಷಧಿಗಳ ಬಗ್ಗೆ ಇರ್ಬೋದು, ಬೇರೆ ಬೇರೆ ಎಲ್ಲ ರೀತಿಯ ನೈಸರ್ಗಿಕ ಗೊಬ್ಬರಗಳನ್ನು ಉಪಯೋಗಿಸೋದ್ರ ಬಗ್ಗೆ, ಮತ್ತು ಗೊಬ್ಬರಗಳನ್ನು ಇವಾಗೇನು ಯೂರಿಯಾ, ಜೈ ಕಿಸಾನು ಮತ್ತು ಎಲ್ಲ ಬೇರೆ ಬೇರೆ ರೀತಿಯ ರಾಸಾಯನಿಕ ಗೊಬ್ಬರಗಳನ್ನೇನು ಉಪಯೋಗಿಸ್ತೀವಿ ಅದರಿಂದ ಯಾವ ರೀತಿ ಜನರಿಗೆ ತೊಂದರೆ ಆಗುತ್ತೆ, ರೈತಾಪಿ ವರ್ಗಕ್ಕೆ ಯಾವ ರೀತಿ ಖರ್ಚು ವೆಚ್ಚಗಳು ಬರುತ್ತೆ, ಅದರಿಂದ ಮಣ್ಣು ಯಾವ ರೀತಿ ಹದಗೆಡುತ್ತೆ, ವ್ಯವಸಾಯದಲ್ಲಿ ಬೆಳೆಗಳಿಗೆ ಯಾವ ರೀತಿ ತೊಂದರೆ ಆಗುತ್ತೆ, ಇದ್ರ ಬಗ್ಗೆ ಮಾಹಿತಿ, ಮತ್ತು ನಾವು ಏನು ಇವಾಗ ನೈಸರ್ಗಿಕ ಗೊಬ್ಬರಗಳನ್ನ ಸಾವಯವ ಗೊಬ್ಬರಗಳನ್ನ ಉಪಯೋಗಿಸೋದ್ರಿಂದ ಯಾವ ರೀತಿ ಜನರಿಗೆ ಅನುಕೂಲ ಆಗುತ್ತೆ, ಯಾವ ರೀತಿ ಅದನ್ನು ನಾವು ಅಭಿವೃದ್ಧಿ ಪಡಿಸ್ಕೋಬೋದು, ನಮ್ಮ ಒಂದು ಭೂಮಿನಲ್ಲಿರೋ ಸವಲತ್ತುಗಳನ್ನ ಹೆಂಗೆ ಉಪಯೋಗಿಸ್ಕೋಬೋದು, ಇದ್ರ ಬಗ್ಗೆ ಎಲ್ಲ ಸವಿವರವಾಗಿ ವಾರದಿಂದ ದಿನಕ್ಕೆ ಒಂದೊಂದು ರೀತಿ ಗಿಡಗಳು ನೆಡೋದ್ರ ಬಗ್ಗೆ, ಪರಿಸರ ಬಗ್ಗೆ ಕಾಳಜಿ ಯಾವ ರೀತಿ ವಹಿಸಬೇಕು, ನಾವು ಜನರನ್ನ ನಮ್ಮ ಜೀವನ ಮಟ್ಟವನ್ನು ಯಾವ ರೀತಿ ಸುಧಾರಿಸ್ಕೊಳ್ಳೋದಕ್ಕೆ ನಾವು ರೈತರು ಯಾವ ರೀತಿ ನಡ್ಕೋಬೇಕು ಅನ್ನೋದ್ರ ಬೇರೆ ಬೇರೆ ವಿವಿಧ ರೀತಿಯ ಕಂಪನಿಗಳವರನ್ನ ಕರೆಸಿ ಇಲ್ಲೆಲ್ಲ ಚರ್ಚೆ ಮಾಡಿ ಎಲ್ಲ ಮಾಹಿತಿಯನ್ನು ಜನರಿಗೆ ನೀಡಿರ್ತೀವಿ. ಅದೇ ರೀತಿ ಇವಾಗ ಇವಾಗ ಕಟ್ಟಡ ನಮ್ದೊಂದು ಕಟ್ಟಡ, ಹಳೆ ಕಟ್ಟಡ ಕೆಡವಿ ಅಲ್ಲಿ ಹೊಸ ಕಟ್ಟಡ ಕಟ್ಟಿ ಇಲ್ಲಿಂದ ಕಟ್ಟಡನ ಅಲ್ಲಿಗೆ ಸ್ಥಳಾಂತರ ಮಾಡಿ ಅಲ್ಲಿ ನಾವು ಮೀಟಿಂಗ್ ಹಾಲು ಮತ್ತು ಎಲ್ಲ ಆಡಳಿತ ಮಂಡಳಿ ಒಂದೇ ಕಡೆ ನಡೆಸೋದಕ್ಕೆ ವ್ಯವಸ್ಥೆ ಮಾಡಿ, ಜೊತೆಗೆ ಇಲ್ಲಿ ಏನು ಹಳೆ ಕಟ್ಟಡ MV ಕೃಷ್ಣಪ್ಪನವರು ಏನು ಉಳಿಸ್ಕೊಂಡು ಇಲ್ಲಿ ಅಡಿಪಾಯ ಹಾಕಿ ಕಟ್ಟಡನ ಏನು ಉಳಿಸ್ಕೊಂಡು ಇಲ್ಲೊಂದು ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಮಾದರಿಯಾಗಿ ಆಸ್ತಿಯನ್ನು ಮಾಡಿಟ್ಟಿದ್ದಾರೆ. ಈ ಆಸ್ತಿಯನ್ನು ಅಭಿವೃದ್ಧಿಪಡಿಸಿ ಇದರನ್ನು ಸಂಪನ್ಮೂಲಗಳನ್ನು ಕ್ರೋಢೀಕರಿಸಿ ಇಲ್ಲಿ ಬರೋ ಸಂಪನ್ಮೂಲಗಳಿಂದ ಹೆಚ್ಚಿನ ರೀತಿಯಲ್ಲಿ ರೈತರಿಗೆ ಇವಾಗ ಏನು ವ್ಯವಸಾಯ ಸೇವಾ ಸಹಕಾರ ಅಂತ ಏನು ಹೆಸರು ಇಟ್ಟಿದ್ದಾರೆ ಅದಕ್ಕೆ ಯೋಗ್ಯವಾದ ರೀತಿಯಲ್ಲಿ ಜನರಿಗೆ ಅದರ ಬಗ್ಗೆ ಸವಲತ್ತುಗಳನ್ನ ನಮ್ಮ ಕಡೆಯಿಂದ, ನಮ್ಮ ಸೊಸೈಟಿ ಕಡೆಯಿಂದ ಸಂಪನ್ಮೂಲಗಳನ್ನು ಕ್ರೋಢೀಕರಿಸಿ ಅದನ್ನು ಸಂಪೂರ್ಣವಾಗಿ ರೈತರಿಗೆ ಅದನ್ನು ಸವಲತ್ತುಗಳನ್ನು ನೀಡಬೇಕು, ಸಬ್ಸಿಡಿ ರೀತಿಯಲ್ಲಿ ನೀಡಬೇಕು, ಇಲ್ಲಿ ಸಾಲಗಳು ನೀಡಬೇಕು. ಬೇರೆ ಸರ್ಕಾರ ಅಂತೆಲ್ಲ ನಮ್ಮ ಸಂಸ್ಥೆಯಿಂದ ಎಲ್ಲ ರೀತಿಯಲ್ಲೂ ವಾಹನಗಳ ಸಾಲಗಳು, ಮತ್ತು ಸರ್ಕಾರಿ ನೌಕರಿ ಸಾಲಗಳು, ಪಿಗ್ಮಿ ಸಾಲಗಳು, ಬೀದಿ ಬದಿ ವ್ಯಾಪಾರಿಗಳಿಗೆ ಅವರ ಜೀವನ ಅಭಿವೃದ್ಧಿ ಪಡಿಸ್ಕೊಳ್ಳೋದಕ್ಕೆ ಸಾಲಗಳು, ಈ ರೀತಿಯಲ್ಲಿ ಎಲ್ಲ ರೀತಿಯ ವಿವಿಧ ರೀತಿಯ ಯೋಜನೆಗಳು ಹಾಕ್ಕೊಂಡಿದ್ದೀವಿ. ಇದನ್ನೆಲ್ಲ ರೀತಿಯಲ್ಲೇ ಜನರ ಸದುಪಯೋಗ ಮಾಡ್ಕೋಬೇಕು. ಜೊತೆಗೆ ನಾವು ಯಾವುದೇ ರೀತಿಯಲ್ಲಿ ಏನು ವ್ಯವಹಾರ ನಡೆಸ್ತಾ ಇದ್ದೀವಿ ಯಾವುದೇ ರೀತಿ ಲಾಭದ ಉದ್ದೇಶದಿಂದ ನಾವು ಅದನ್ನು ಮಾಡ್ತಾ ಇಲ್ಲ. ಯಾಕೆಂತ ಹೇಳಿದ್ರೆ ಇವಾಗ ಯಾರಾದರೂ ಏನಾದರೂ ತೊಗೊಂಬಂದ್ರೆ 10% 15% ಲಾಭ ಇಟ್ಕೊಂಡು ಮಾಡ್ತಾರೆ. ಬಟ್ ನಾವಿಲ್ಲಿ ಏನು ಮಾಡ್ತಾ ಇದ್ದೀವಿ, ಇಲ್ಲಿಂದ ಬರೋ ಬಾಡಿಗೆಗಳಿರ್ಬೋದು, ನಮ್ಗೇನಾದರೂ ಬೇರೆ ಇವಾಗ ಔಷಧಿಗಳಿದೆಲ್ಲ ಮಾರೋದ್ರಿಂದ ಬರೋ ದುಡ್ಡುಗಳು, ಇದರಿಂದ ಇಲ್ಲಿ ಬರೋರಿಗೆ ಸಂಬಳಗಳು ಕೊಟ್ಕೊಂಡು ಇಲ್ಲಿ ಏನು ಕಂಪ್ನಿಗಳಿಂದ ನಾವು ವಿವಿಧ ರೀತಿಯ ಸಲಕರಣೆಗಳನ್ನು ರೈತರಿಗೆ ಏನು ವ್ಯವಸಾಯ ಮಾಡೋದ ಕೃಷಿ ಸಲಕರಣೆಗಳಿರ್ಬೋದು, ಮತ್ತು ಇಲ್ಲಿ ಬೇರೆ ನೈಸರ್ಗಿಕ ಗೊಬ್ಬರಗಳು ಮತ್ತು ಬೇರೆ ರೀತಿ ಎಲ್ಲ ಗೊಬ್ಬರಗಳು ಏನು ರೈತರಿಗೆ ಕೊಡ್ತೀವಿ ಅದನ್ನು ಯಾವುದೇ ರೀತಿ ಲಾಭಾಂಶ ಇಟ್ಕೊಳ್ದಿರ ಏನು ನಮ್ಗೆ ಅಲ್ಲಿಂದ ಬರುತ್ತೆ ಅದೇ ರೇಟ್ಗೆ ಬೆಲೆಗೆ ನಾವು ಕೊಡ್ತಾ ಇದ್ದೀವಿ. ಇಲ್ಲಿ ಬರೋ ಲಾಭ, ಇಲ್ಲಿ ಬರೋ ಏನು ಸಂಪನ್ಮೂಲಗಳು, ಬಾಡಿಗೆ, ಇತರೆ ಲಾಭಗಳು ಬರುತ್ತೆ ಅದನ್ನ ಇಲ್ಲಿ ಬರೋ ಸಂಬಳಗಳಿಗೆ ಇಟ್ಕೊಂಡು ನಾವು ಅದನ್ನ ವ್ಯವಸ್ಥಿತವಾಗಿ ಬರೋ ಒಂದು ಲಾಭಾಂಶಗಳಿಗೆ ಆಸೆ ಪಡೆದ್ರೆ ಅದನ್ನ ರೈತರಿಗೆ ತಲುಪಿಸೋ ರೀತಿಯಲ್ಲಿ ಮಾಡ್ತಾ ಇದ್ದೀವಿ. ಜೊತೆಗೆ ಇಲ್ಲಿ ಯಶಸ್ವಿನಿ ಯೋಜನೆ ಪ್ರತಿಯೊಬ್ಬರು ಯಾರು ನಮ್ಮಲ್ಲಿ ಷೇರುದಾರರಿದ್ದಾರೆ ಆ ಷೇರುದಾರರಿಗೆ ನಮ್ಮ ಒಂದು ಅಧ್ಯಕ್ಷರು ಕೊತ್ತೂರು ಮಂಜಣ್ಣವ್ರು ಏನಿಲ್ಲಿದ್ದಾರೆ ಅವರ ಒಂದು ಆಡಳಿತ ಅವಧಿನಲ್ಲಿ 5 ವರ್ಷದಲ್ಲಿ ನಡೆಸ್ಕೊಂಡು ಮತ್ತೆ 2ನೇ ಅವಧಿಗೆ ಅವರೇ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ. ಅವರು ಪ್ರತಿ ವರ್ಷನೂ ಯಶಸ್ವಿನಿ ಕಾರ್ಡ್ಗಳನ್ನು ಎಲ್ಲ ರೈತಾಪಿ ವರ್ಗದ ಅನುಕೂಲ ಆಗಬೇಕು, ಅವ್ರಿಗೆ ಯಾವುದೇ ರೀತಿ ತೊಂದರೆಗಳಾದರೆ ಆರೋಗ್ಯದಲ್ಲಿ ನಾವು ಅವ್ರ ಸೇವೆ ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟು ಅವರೇ ಉಚಿತವಾಗಿ ನಮ್ಮ ಸೊಸೈಟಿಯಿಂದ ಕೊಡ್ತಾ ಇದ್ದೀವಿ. ಅದ್ರಿಗೆ ನಮ್ಗೆ ತುಂಬ ಹೆಮ್ಮೆ ಇದೆ. ಅದ್ರ ಜೊತೆಗೆ ಅವ್ರಿಗೂ ನಾವು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಅವರು ಸ್ವಂತ ವೆಚ್ಚದಿಂದ ಅದನ್ನು ಕೊಟ್ಟಿರೋದು. ಜೊತೆಗೆ ಇಲ್ಲಿ ಬ್ಯಾಂಕ್ ವ್ಯವಸ್ಥೆ ಏನಿಲ್ಲಿ ಇವಾಗ ಸ್ಟಾರ್ಟ್ ಮಾಡಿದ್ದೀವಿ, ಇದನ್ನು ಎಲ್ಲರೂ ಉಪಯೋಗಿಸ್ಕೋಬೇಕು. ಇಲ್ಲಿ ಪಿಗ್ಮಿ ಅಕೌಂಟ್ಗಳನ್ನ ಮಾಡಿ ವ್ಯವಹಾರ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಮೊನ್ನೆನೇ ಮಾಹಿತಿ ಕೊಟ್ಟಿದ್ದೀವಿ. ಇವಾಗ ಹೊಸದಾಗಿ ಇವತ್ತು ಕೃಷಿ ಸಲಕರಣೆಗಳು, ಪಂಪುಗಳು, ಸ್ಪ್ರೇಯರ್ಗಳು, ದಾರ, ತಂಗೂಶಿ ಈ ಥರ ಎಲ್ಲ ಸಲಕರಣೆಗಳೆಲ್ಲ ತರಿಸಿದ್ದೀವಿ. ಆ ಎಲ್ಲ ಸಲಕರಣೆಗಳನ್ನು ಇವತ್ತಿನಿಂದ ಇಲ್ಲಿ ನಮ್ಮ ಸೊಸೈಟಿನಲ್ಲೇ ಸಿಗುವಂಥ ವ್ಯವಸ್ಥೆ ಮಾಡಿ ಎಲ್ಲ ವರ್ಗದವ್ರಿಗೂ, ಎಲ್ಲ ರೈತಾಪಿ ವರ್ಗದವ್ರಿಗೂ ಅನುಕೂಲ ಮಾಡಿಕೊಡೋ ಉದ್ದೇಶದಿಂದ ಮುಂದಿನ ದಿನಗಳಲ್ಲಿ ಎಲ್ಲ ರೀತಿಯ ಕೃಷಿ
ಏನು ಪರಿಕರಗಳು ಏನಿರ್ತಾವೆ, ಏನ್ ರೈತರಿಗೆ ಬೇಕು, ಬೇಡಿಕೆ ಏನಿದೆ, ಅದರ ಪ್ರತಿಯೊಬ್ಬ ರೈತರು ನಮ್ಗೆ ಇಂಥ ಒಂದು ಸಲಕರಣೆಗಳ ಬೇಡಿಕೆ ನಮ್ಗೆ ಬೇಕಾಗುತ್ತೆ, ಇಂಥದನ್ನ ನೀವು ತರಿಸಿ ಅಂದ್ರೆ ಅದನ್ನ ನಮ್ಮ ಆಡಳಿತ ಮಂಡಳಿ ಸದಾ ಸಿದ್ಧವಾಗಿರುತ್ತೆ. ಅದನ್ನೆಲ್ಲಾ ರೈತರು ತಮಗೆ ಬೇಡಿಕೆಗಳು ಏನಿದೆ ಅದನ್ನ ಬಂದ್ಬಿಟ್ಟು ನಮ್ಮ ಕಾರ್ಯದರ್ಶಿಗಳಿಗೆ ಇಲ್ಲಿ ಅದನ್ನ ಮಾಹಿತಿ ಕೊಟ್ರೆ ಖಂಡಿತವಾಗಿಯೂ ನಮ್ಗೆ ಅವಶ್ಯಕತೆಗೆ ಏನು ಬೇಕಾಗುತ್ತೆ ಅದ ರೈತರಿಗೆ ಆ ಒಂದು ಸಲಕರಣೆಗಳನ್ನ ವ್ಯವಸ್ಥೆ ಮಾಡೋದಕ್ಕೆ ನಾವು ರೆಡಿಯಾಗಿರ್ತೀವಿ. ಎಲ್ಲಾ ಆಡಳಿತ ಮಂಡಳಿ ನಮ್ಮ ಎಲ್ಲಾ ನಿರ್ದೇಶಕರ ಸಹಕಾರದೊಂದಿಗೆ ಇದನ್ನು ಅಭಿವೃದ್ಧಿ ಮಾಡೋದಕ್ಕೆ, ಎಲ್ಲಾ ರೈತರ ಸಹಕಾರದೊಂದಿಗೆ ಇದನ್ನು ಉನ್ನತ ಮಟ್ಟದಕ್ಕೆ ತಗೊಂಡೋಗೋದಕ್ಕೆ ನಾವು ಸದಾ ಸಿದ್ಧವಾಗಿರ್ತೀವಿ. ಎಲ್ಲಾ ರೈತರ ಸಹಕಾರ ಕೊಟ್ಟು ಇದನ್ನು ಅಭಿವೃದ್ಧಿ ಪಡಿಸೋದಕ್ಕೆ ಎಲ್ಲಾ ರೈತಾಪಿ ವರ್ಗದವರು, ತಾಲೂಕಿನ ಎಲ್ಲಾ ಜನಾಂಗದವರು, ಎಲ್ಲಾ ರೀತಿಯ ಅಧಿಕಾರಿಗಳು, ಎಲ್ಲಾ ರೀತಿಯ ಪ್ರತಿನಿಧಿಗಳು ಸಹಕಾರ ನೀಡಬೇಕು ಅಂತ ಹೇಳಿ ಕೋರ್ತಾ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಹೊಂದಿಸ್ತಾ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಹಕಾರ ಇಲಾಖೆ. ಇಲ್ಲಿ ಮತ್ತೊಂದು ಮುಖ್ಯವಾಗಿ ಇಲ್ಲಿ ಸಹಕಾರ ನೀಡಿದಂತ ಎಲ್ಲಾ ನಿರ್ದೇಶಕರ ಜೊತೆಗೆ ನಮ್ಮ ಮಾಧ್ಯಮ ವರ್ಗದವರೆಗೂ, ನಮ್ಮ ಮುಖ್ಯವಾಗಿ ನಮ್ಮ ಅಧಿಕಾರಿಗಳಲ್ಲಿ ಆಡಳಿತ ವರ್ಗದ ಜೊತೆಗೆ ನಮ್ಮ ಅಧಿಕಾರಿ ಸಿಬ್ಬಂದಿಗಳು, ನಮ್ಮ ಕಾರ್ಯದರ್ಶಿಗಳು ಇಲ್ಲಿ ಅತ್ಯುತ್ತಮ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಜೊತೆಗೆ ಇವಾಗ ನಾವೇನ್ ನಿರ್ದೇಶನ ಆಡಳಿತ ಮಂಡಳಿಯಲ್ಲಿ ತೀರ್ಮಾನ ತಗೊಂಡು ನಿರ್ದೇಶನ ನೀಡ್ತಾ ಇದ್ದೀವಿ, ಅದನ್ನ ನಿಯಮಾನುಸಾರ ಚಾಚು ತಪ್ಪದೆ ಕಾಲಕ್ಕೆ ತಕ್ಕನಂತೆ ಅದನ್ನ ಮಾಹಿತಿಗಳು ಕೊಡೋದ್ರ ಜೊತೆಗೆ ಅದನ್ನ ಏನವರು ರೈತರಿಗೂ ಅರಿವು ಮೂಡಿಸೋದ್ರ ಜೊತೆಗೆ ನಮಗೂ ಮಾಹಿತಿ ನೀಡಿ ಆಡಳಿತ ಮಂಡಳಿ ನಿರ್ದೇಶನದಂತೆ ನಡೀತಾ ಇರೋದಕ್ಕೆ ನಮ್ಗೆ ತುಂಬಾ ಹೆಮ್ಮೆ ಅನ್ಸುತ್ತೆ. ನಮ್ಮ ಕಟ್ಟಡದ್ದು ಇವಾಗ ಅಂದಾಜು ಪಟ್ಟಿ ಈಗಾಗಲೇ ನಮ್ಮ ಅದಕ್ಕೆ ಅನುಮೋದನೆ ಕಳಿಸಿದೀವಿ. ಅದನ್ನ ನಮ್ಮ ಶಾಸಕರು ಮತ್ತೆ ನಮ್ಮ TAPSMS ಅಧ್ಯಕ್ಷರಾದ ಮಂಜಣ್ಣವರು ಮಾತಾಡಿದ್ದಾರೆ. ಕೇವಲ ಇನ್ನೊಂದು ವಾರದಲ್ಲಿ ಅದನ್ನ ಏನೋ ಅಂದಾಜು ಪಟ್ಟಿ ಅನುಮೋದನೆ ಆಗಿ ಬಂದ ತಕ್ಷಣ ಕನಿಷ್ಠ ಪಕ್ಷ ಒಂದು ತಿಂಗಳ ಒಳಗಡೆ ಅದನ್ನ ಕರಡನ ಪ್ರಾರಂಭ ಮಾಡಿ ನಮ್ಮ ಎಲ್ಲಾ ನಿರ್ದೇಶಕರು ಮತ್ತೆ ನಮ್ಮ ಆಡಳಿತ ಮಂಡಳಿ ಜೊತೆಗೆ ಅಧಿಕಾರಿ ವರ್ಗದವ್ರ ಜೊತೆಗೆ ಅದನ್ನ ಪ್ರಾರಂಭ ಮಾಡ್ತೀವಿ ಅಂತ ಮಾಹಿತಿ ಕೊಡ್ತಾ ಎಲ್ಲರಿಗೂ ಹೊಂದಿಸ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ.